ಒಮ್ಮೆ ರಾಜ ಮತ್ತೆ ಮಂತ್ರಿ ವಿಹಾರಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿರ್ತಾರೆ. ಯಾರು? ರಾಜ ಮತ್ತೆ ಮಂತ್ರಿ ತನ್ನ ರಾಜ್ಯ ಹೇಗಿದೆ, ಹೇಗೆ ನಡೀತಾ ಇದೆ, ಅಲ್ಲಿರ್ತಕ್ಕಂಥ ಪ್ರಜೆಗಳೆಲ್ಲ ಸುರಕ್ಷಿತವಾಗಿದಾರ, ಆರಾಮಾಗಿದಾರ ಅಂತ ನೋಡ್ಬೇಕು ಅಂತೇಳಿ ಇಬ್ಬರು ಏನ್ ಮಾಡ್ತಾರೆ ಅಂದ್ರ ಪಟ್ಟಣದಲ್ಲಿ ತಮ್ಮ ರಾಜ್ಯದಲ್ಲಿ ಸುತ್ತಾಡೋಕೆ ರಥನ ತಗೊಂಡು ಮಾರು ವೇಷದಲ್ಲೂ ಹೋಗ್ತಾರೆ. ಮಾರು ವೇಷದಲ್ಲಿ ಹೋಗ್ತಾರೆ. ಹೋಗಿದ ತಕ್ಷಣ ಎಲ್ಲಾ ಸುತ್ತಾಡ್ತಾರೆ. ಎಲ್ಲರೂ ಚೆನ್ನಾಗಿರೋದ್ ನೋಡ್ತಾರೆ. ಖುಷಿ ಆಗತ್ತೆ ರಾಜನಿಗೆ. ಲಾಸ್ಟ್ ಎಂಡಿಗೆ ಬರೋ ಟೈಮಲ್ಲಿ ರಾಜ ಒಬ್ಬ ವ್ಯಾಪಾರಿನ ನೋಡ್ಬಿಟ್ಟು ಮಂತ್ರಿಗೆ ಹೇಳ್ತಾನೆ, ಆ ವ್ಯಾಪಾರಿನ ನಾಳಿನ ನಾಳೆನೆ ಗಲ್ಲಿಗೇರ್ಸ್ಬೇಕು ಅಂತ. ರಾಜ ಏನ್ ಮಾಡ್ತಾನೆ, ಇಮ್ಮಿಡಿಯೇಟ್ ಆಗಿ ಒಬ್ಬ ವ್ಯಾಪಾರಿನ ನೋಡಿ ಮಂತ್ರಿಗೆ ಹೇಳ್ತಾನೆ ಏನಂತ, ನಾಳಿನ ನಾಳೆನೆ ಆ ವ್ಯಕ್ತಿನ ಗಲ್ಲಿಗೇರಿಸ್ಬೇಕು ಅಂತ ಹೇಳ್ಬಿಡ್ತಾನೆ. ಮಂತ್ರಿಗೆ ತಲೆ ಕೆಟ್ಟ ಹೋಗ್ಬಿಡುತ್ತೆ. ಏನಿದು ಇದ್ದಕ್ಕಿದ್ದಂಗೆ ಅವನು ಏನು ತಪ್ಪು ಮಾಡಿಲ್ಲ, ಏನೂ ಇಲ್ಲ, ಏನ್ ಮಾಡ್ಬೇಕು, ಯಾಕೆ ಹಿಂಗೆ ಹೇಳಿದ್ರು ಮಹಾರಾಜರು ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಏನ್ ಮಾಡ್ತಾರೆ, ತನ್ನ ರಾಜ್ಯಕ್ಕೆ ಹೋಗ್ತಾರೆ. ರಾಜ್ಯಕ್ಕೆ ಹೋದ್ಮೇಲೆ ವಾಪಸ್ಸು ಮಂತ್ರಿ ಮಾರು ವೇಷದಲ್ಲಿ ಬಂದು ಯಾವ ವ್ಯಕ್ತಿನ ನಾಳೆ ಗಲ್ಲಿಗೆ ಏರಿಸ್ಬೇಕು ಅಂತ ಹೇಳಿರ್ತಾನೆ ರಾಜ, ಆ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ, ನೀನೇನ್ ವ್ಯಾಪಾರ ಮಾಡ್ತೀಯ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಾನು ಶ್ರೀಗಂಧದ ವ್ಯಾಪಾರ ಮಾಡ್ತೀನಿ, ಮತ್ತೆ ಈ ಶ್ರೀಗಂಧನ ಯಾರು ತಗೊಂಡು ಹೋಗ್ತಾರೆ ಅವ್ರ ಮನೆಯಲ್ಲಿ ಯಾವತ್ತೂ ಪರಿಮಳ ಇರುತ್ತೆ, ಸುಗಂಧ ವಾಸನೆ ಇರುತ್ತೆ. ತನ್ನನ್ನ ತಾನು ಸುಟ್ಟುಕೊಂಡು ಇಡೀ ಮನೆಗೆ ಪರಿಮಳವನ್ನ ಸೂಸುವಂತ ಈ ಒಂದು ಶ್ರೀಗಂಧನ ನಾನು ವ್ಯಾಪಾರ ಮಾಡ್ತೀನಿ. ಆದ್ರೆ ಇತ್ತೀಚೆಗೆ ನನ್ನ ವ್ಯಾಪಾರ ಕೂಡ ತುಂಬಾ ಕಡಿಮೆ ಆಗಿದೆ, ನನಗೆ ಒಂದು ಹೊತ್ತು ಊಟಕ್ಕೂ ಕೂಡ ಗತಿ ಇಲ್ದಂಗಾಗಿದೆ ಅಂತ ಹೇಳ್ಬಿಟ್ಟು ಆ ವ್ಯಾಪಾರಿ ಮಂತ್ರಿ ಮುಂದೆ ಹೇಳ್ಕೊತಾನೆ. ಅದಾದ್ಮೇಲೆ ಅಲ್ಲಿರ್ತಕ್ಕಂತ ಒಂದಷ್ಟು ಜನನ ಇನ್ನೂ ತಿಳ್ಕೊಬೇಕಲ್ಲ ಅವನ ಬಗ್ಗೆ, ಅಲ್ಲಿರ್ತಕ್ಕಂತ ಜನರನ್ನೆಲ್ಲ ಒಂದಷ್ಟು ಇವನ ಬಗ್ಗೆ ವಿಚಾರಿಸ್ತಾನೆ ಮಂತ್ರಿ ಮಾರು ವೇಷದಲ್ಲಿ ಹೋಗಿ. ಅಲ್ಲಿರ್ತಕ್ಕಂಥವ್ರೆಲ್ಲ ಹೇಳ್ತಾರೆ, ಇಲ್ಲ ಒಳ್ಳೆ ಮನುಷ್ಯ, ವ್ಯಾಪಾರ ತುಂಬಾ ಚೆನ್ನಾಗಿ ಮಾಡ್ತಾನೆ, ಆಮೇಲೆ ಜನರ ಜೊತೆ ತುಂಬಾ ಚೆನ್ನಾಗಿ ಬೆರೀತಾನೆ ಅನ್ನೋದೆಲ್ಲ ಅವನ ಬಗ್ಗೆ ಪಾಸಿಟಿವ್ ವರ್ಡ್ಸ್ ಗಳನ್ನೆಲ್ಲ ಕೇಳ್ತಾನೆ. ಆಮೇಲೆ ಮಂತ್ರಿ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ಹತ್ರ ಹೋಗಿ ನನಗೆ ಸ್ವಲ್ಪ ಶ್ರೀಗಂಧ ಕೊಡು ಅಂತ ಹೇಳ್ಬಿಟ್ಟು ತನ್ನಲ್ಲಿರ್ತಕ್ಕಂಥ ದುಡ್ಡನ್ನ ಕೊಟ್ಟು ಶ್ರೀಗಂಧನ ತಗೊಂಡು ರಾಜ್ಯಕ್ಕೆ ತಗೊಂಡು ಹೋಗ್ತಾನೆ. ಶ್ರೀಗಂಧ ಕಟ್ಟಿಗೆಗಳನ್ನ ತಗೊಂಡು ಹೋಗಿ ರಾಜನ ಮುಂದೆ ಅದನ್ನ ಇಡ್ತಾನೆ. ತುಂಬಾ ಸುಗಂಧಿತವಾದಂತ ಶ್ರೀಗಂಧ ಅಂತ ಹೇಳಿ ಆ ರಾಜ್ಯದಲ್ಲಿ ಏನ್ ಮಾಡ್ತಾನ, ಒಂದ್ ಸ್ವಲ್ಪ ಏನ್ ಮಾಡ್ತಾನೆ, ರಾಜನ ಮುಂದೆ ಆ ಕಟ್ಟಿಗೆನ ಹಚ್ತಾನೆ, ಅಂದ್ರೆ ಬೆಂಕಿ ಹಚ್ಬಿಟ್ಟು ಇಡ್ತಾನೆ. ತುಂಬಾ ಚೆನ್ನಾಗಿ ಸುವಾಸನೆ ಬರ್ತಾ ಇರುತ್ತೆ. ಮಂತ್ರಿನ ಕುರಿತು ಕೇಳ್ತಾನೆ ರಾಜ, ಏನಂತ, ಎಲ್ಲಿಂದ ತಂದೆ, ತುಂಬಾನೇ ಚೆನ್ನಾಗಿದೆ, ನನಗೆ ಎಂತದೇ ಈ ರಾಜ್ಯದಲ್ಲಿ ಏನೇ ಒಂದು ಫಂಕ್ಷನ್ ಆಗ್ಲಿ, ಏನೇ ನಡಿಲಿ, ಆ ಶ್ರೀಗಂಧದ ಕಟ್ಟಿಗೆನೇ ಉಪಯೋಗ ಮಾಡಿ ಒಂದು ಅಗ್ನಿ ಹವನಗಳನ್ನ ಮಾಡ್ಬೇಕಾದ್ರೆ ಅವನೇ ಆ ವ್ಯಾಪಾರಿ ಹತ್ರನೇ ಅವನ ತಗೊಂಬನ್ನಿ ಅಂತ ಹೇಳಿ ಏನ್ ಮಾಡ್ತಾನಂದ್ರ ಮಂತ್ರಿ ಕೈಯಲ್ಲಿ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಮತ್ತಷ್ಟು ಖರೀದಿ ಮಾಡ್ಕೊಂಬರಕ್ಕೆ ಮಂತ್ರಿಗೆ ಹೇಳ್ತಾನೆ. ಮಂತ್ರಿಗೆ ಹೇಳಿದ್ಮೇಲೆ ಮಂತ್ರಿನೂ ಖುಷಿ ಆಗ್ತಾನೆ. ಅದಾದ್ಮೇಲೆ ಹೋಗಿ ವಾಪಸ್ ಏನ್ ಮಾಡ್ತಾನಂದ್ರೆ, ಅದಕ್ಕಿಂತ ಮುಂಚೆ ಶ್ರೀಗಂಧದ ಕಟ್ಟಿಗೆ ವ್ಯಾಪಾರಿ ಹತ್ರ ಹೋಗಿ ಆ ಚಿನ್ನದ ನಾಣ್ಯಗಳನ್ನ ಕೊಟ್ಟು, ನೋಡು ರಾಜ ನಿನಗೋಸ್ಕರ ಏನ್ ಮಾಡಿದಾನೆ, ಚಿನ್ನದ ನಾಣ್ಯಗಳನ್ನ ಕೊಟ್ಟು ಕಳಿಸಿದಾನೆ, ನಿನ್ನ ಶ್ರೀಗಂಧದ ಕಟ್ಟಿಗೆನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಚಿನ್ನದ ನಾಣ್ಯಗಳನ್ನು ಕೊಟ್ಟಾಗ ಆ ವ್ಯಾಪಾರಿಗೆ ಸಿಕ್ಕಾಬಿಟ್ಟು ಖುಷಿ ಆಗತ್ತೆ. ನನ್ ಲೈಫ್ ಲಾಂಗ್ ಕೂಡ ಕೂತ್ಕೊಂಡ್ ತಿನ್ಬಹುದಲ್ಲ ನಾನು ಅಂತ ಹೇಳಿ ಹೇಳ್ತಾನೆ. ಅದಕ್ಕೋಸ್ಕರ ಮಂತ್ರಿಗೆ ಇನ್ನೊಂದು ಮಂತ್ರಿ ಕ್ವಶನ್ ಏನ್ ಕೇಳ್ತಾನೆ, ನೀ ರಾಜಿನ ಬಗ್ಗೆ ಏನ್ ವಿಚಾರ ಮಾಡಿದ್ದೆ ಅಂತೆಲ್ಲ ಕೇಳಿದಾಗ ಆ ಶ್ರೀಗಂಧದ ವ್ಯಾಪಾರಿ ಹೇಳ್ತಾನೆ, ನಂದು ಶ್ರೀಗಂಧ ವ್ಯಾಪಾರ ಆಗ್ತಿಲ್ಲ, ಅದಕ್ಕೋಸ್ಕರ ಈ ರಾಜ್ಯದ ರಾಜ ಸತ್ತ ಅಂತಂದ್ರೆ ಅವನು ಸುಡೋಕೋಸ್ಕರ ಶ್ರೀಗಂಧದ ಕಟ್ಟಿಗೆಗಳನ್ನ ಉಪಯೋಗ ಮಾಡ್ತಾರೆ, ನಾನು ಜೀವನ ಪೂರ್ತಿ ಕುತ್ಕೊಂಡ್ ತಿನ್ಬಹುದು
ಅಂತ ಹೇಳಿಬಿಟ್ಟು ಏನ್ ಮಾಡ್ತಾರ, ಆ ತರ ವಿಚಾರ ಮಾಡಿರ್ತಾನೆ ಆ ಶ್ರೀಗಂಧದ ವ್ಯಾಪಾರಿ. ಅದಕ್ಕೋಸ್ಕರ ಮಂತ್ರಿ ಹೇಳ್ತಾನೆ, ಅಲ್ಲಪ್ಪ ನಿನ್ನ ಹತ್ರ ಇರ್ತಕ್ಕಂಥ ಶ್ರೀಗಂಧದ ಕಟ್ಟಿಗೆಗಳಿಂದ ಆ ರಾಜನಿಗೆ ಸಿಂಹಾಸನ ಮಾಡಬಹುದು, ಉಪಕರಣಗಳನ್ನ ಮಾಡಬಹುದು, ಸಾಕಷ್ಟು ಆಪ್ಷನ್ ಇದಾವೆ, ಸಾಕಷ್ಟು ಮಾರ್ಗಗಳಿದಾವ. ನೀ ಯಾಕೆ ಆ ತರ ವಿಚಾರ ಮಾಡಿದೆ ಅಂತ ಹೇಳಿದಾಗ, ನಂದು ತಪ್ಪಾಯ್ತು, ನಮ್ ರಾಜ ಇಷ್ಟೊಂದು ಒಳ್ಳೆಯವರು ಅಂತ ನನಗ್ ಗೊತ್ತಿರ್ಲಿಲ್ಲ ಅಂತ ಹೇಳಿ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಮಂತ್ರಿ ಏನ್ ಮಾಡ್ತಾನಂದ್ರ ಆ ಕಟ್ಟಿಗೆಗಳನ್ನ ತಗೊಂಡು ಹೋಗ್ತಾನೆ. ಅದಾದ್ಮೇಲೆ ರಾಜನ್ಗೆ ಹೇಳ್ತಾನೆ, ನೋಡಿ ನೀವು ಕೊಟ್ಟದಕ್ಕಿಂತ ಶ್ರೀಗಂಧದ ಕಟ್ಟಿಗೆಗಳನ್ನ ಆ ವ್ಯಾಪಾರಿ ನಿಮಗೋಸ್ಕರ ಅಂತ ಹೆಚ್ಚಿಗೆ ಕೊಟ್ಟು ಕಳ್ಸಿದಾನ ಅಂತ ಹೇಳ್ಬಿಟ್ಟು ಮಂತ್ರಿ ಏನ್ ಮಾಡ್ತಾನೆ, ರಾಜನ್ಗೆ ಹೇಳ್ತಾನೆ. ರಾಜನಿಗೆ ಹೇಳಿದ ತಕ್ಷಣ ರಾಜನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಎಂತ ವ್ಯಕ್ತಿನ ನಾನು ಗಲ್ಲಿಗೇರ್ಸೋಕೆ ನಾನು ವಿಚಾರ ಮಾಡಿದೆ, ಅಂತ ಒಳ್ಳೆ ವ್ಯಾಪಾರಿ, ನನ್ ತಪ್ಪಾಯ್ತು ಅಂತ ಮನಸ್ಸಲ್ಲೇ ನೊಂದ್ಕೊಂಡ್ ಏನ್ ಮಾಡ್ತಾನೆ. ಅದಾದ್ಮೇಲೆ ಆ ಒಂದು ವ್ಯಾಪಾರಿಯಲ್ಲಿರ್ತಕ್ಕಂಥ ಅಷ್ಟು ಕಟ್ಟಿಗೆ, ಶ್ರೀಗಂಧದ ಕಟ್ಟಿಗೆಗಳನ್ನ ರಾಜ ಕುಂದ್ಕೊಂಡು ಅದಾದ್ಮೇಲೆ ಮತ್ತೆ ಅವನಿಗೆ ಮುಂದೆ ವ್ಯಾಪಾರ ಮಾಡೋಕೆ ಅನುಕೂಲ ಮಾಡ್ಕೊಡ್ತಾರೆ. ಅವನು ಒಳ್ಳೆ ಜೀವನನ ನಡೆಸ್ತಾನೆ. ಈ ಒಂದು ಕಥೆಯ ಲೀಡರ್ಸ್, ಈ ಒಂದು ಮಾರೋ ಸ್ಟೋರಿ ತಾತ್ಪರ್ಯ ಏನಂತಂದ್ರೆ, ನಮ್ಮ ಭಾವನೆಗಳು ಸರಿ ಇತ್ತಂದ್ರೆ, ನಮ್ಮ ವಿಚಾರಗಳು ಸರಿ ಇತ್ತ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅಂದ್ರೆ ಸಕಾರಾತ್ಮಕ ವಿಚಾರಗಳು, ಪಾಸಿಟಿವ್ ವಿಚಾರಗಳಿದ್ರೆ ನಮ್ಮ ಲೈಫಲ್ಲಿ ಯಾವುದೇ ರೀತಿಯಾದಂತ ಅಹಿತಕರವಾದಂತ ಘಟನೆಗಳು ನಡೆಯೋದಿಲ್ಲ ಅಂತ ಈ ಒಂದು ಸ್ಟೋರಿಯ ತಾತ್ಪರ್ಯ. ಓಕೆನಾ? ಅರ್ಥ ಆಯ್ತಾ? ವೆರಿ ಗುಡ್, ಸೂಪರ್. ರಿಲ್ಯಾಕ್ಸ್.